ಕರಾವಳಿಯಲ್ಲಿ ಹತ್ಯೆಗಳಾಗ್ತಾ ಇತ್ತು. ಈಗ ಕರಾವಳಿಯಲ್ಲಿ ಹಿಂದೂ ಮುಖಂಡನಿಂದ ರಾಜಕಾರಣಿಗಳ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದ್ದು ಮತ್ತೊಂದು ತಿರುವನ್ನು ಪಡೆದಿದೆ. ಹೌದು, ಹಿಂದೂ ಮುಖಂಡನ ಮೊಬೈಲ್ ನೋಡಿ ಈಗ ಪೊಲೀಸರೇ ಬೆಚ್ಚು ಬಿದ್ದಿರ್ತಕ್ಕಂಥದ್ದು. ಕರಾವಳಿ ಹಿಂದೂ ವರ್ಸಸ್ ಮುಸ್ಲಿಂ ರಾಜಕಾರಣ, ಕಾಂಗ್ರೆಸ್ ವರ್ಸಸ್ ಬಿಜೆಪಿ ರಾಜಕಾರಣ ಇತ್ತು. ಆದರೆ ಹಿಂದೂ ಮುಖಂಡನ ಮೊಬೈಲ್ನಲ್ಲಿ ರಾಜಕಾರಣಿಯ ಅಶ್ಲೀಲ ವಿಡಿಯೋಗಳು ಸಿಕ್ಕಿರ್ತಕ್ಕಂಥದ್ದು. ಆತನನ್ನು ಬೇರೆ ಪ್ರಕರಣದಲ್ಲಿ ಬಂಧಿಸಲಾಗಿತ್ತು. ಇದೀಗ ಕರಾವಳಿ ರಾಜಕಾರಣಿಯೊಬ್ಬರ ಬೆತ್ತಲೆ ರಹಸ್ಯ ಬಯಲಾಗಿರ್ತಕ್ಕಂಥದ್ದು. ಹಿಂದೂ ಜಾಗರಣ ವೇದಿಕೆಯ ಮುಖಂಡನ ಮೇಲೆ ಕೇಸಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲಾ ಸಹ ಸಂಯೋಜಕ ಸಮಿತ್ ರಾಜ್ ದರೇಗುಡ್ಡೆ ಮೇಲೆ ಮೂಡುಬಿದ್ರೆ ಠಾಣೆಯಲ್ಲಿ ಪ್ರತ್ಯೇಕ FIR ಕೂಡ ದಾಖಲಾಗಿದೆ. ಬೇರೆ ಪ್ರಕರಣ ಮತ್ತು ಈ ಸಂಬಂಧಪಟ್ಟಂಗೆಲ್ಲ ಇನ್ನು ಮಂಗಳೂರಲ್ಲಿ ಯಾವಾಗಲೂ ಒಂದು ರೀತಿಯ ವಿಭಿನ್ನ ರಾಜಕಾರಣ. ಬಟ್ ಈ ಕರಾವಳಿ ರಾಜಕಾರಣಿಯೊಬ್ಬರ ಬೆತ್ತಲೆ ರಹಸ್ಯ ಹಿಂದೂ ಮುಖಂಡನ ಮೊಬೈಲ್ನಿಂದ ಇದೀಗ ಬಯಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಸಹ ಸಂಯೋಜಕ ಸಮಿತ್ ರಾಜ್ ದರೇಗುಡ್ಡೆ ಅವರ ಮೊಬೈಲ್ ನೋಡಿ ಒಂದು ಕ್ಷಣ ಪೊಲೀಸರು, ಯಾಕಂದರೆ ಬೇರೆ ಪ್ರಕರಣದಲ್ಲಿ ಅವ್ರನ್ನ ವಶಕ್ಕೆ ತೊಗೊಂಡಿರ್ತಾರೆ, ಆ ಟೈಮಲ್ಲಿ ಪರಿಶೀಲನೆ ಮಾಡಿದಾಗ ಇದು ಬಯಲಾಗಿರ್ತಕ್ಕಂಥದ್ದು. ಮೂಡುಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ FIR ಕೂಡ ದಾಖಲಾಗಿದೆ. ಇನ್ನು ಮಂಗಳೂರು ಪೊಲೀಸರ ತನಿಖೆ ವೇಳೆ ಈತನನ್ನು ಬೇರೆ ಪ್ರಕರಣಕ್ಕೆ ತನಿಖೆಗೆ ಅಂತ ಸಮಿತ್ ರಾಜ್ ದರೇಗುಡ್ಡೆ ಕರ್ಕೊಂಡಾಗ ಆತನ ಮೊಬೈಲಲ್ಲಿ 50ಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿರ್ತಕ್ಕಂಥದ್ದು. ಇದರಲ್ಲಾಗಲೇ ಯಾರು ಅನ್ನೋದು ರಿವೀಲ್ ಆಗಲಿಲ್ಲ. ಆದರೆ ರಾಜಕಾರಣಿಯೊಬ್ಬರ ವಿಡಿಯೋ ಕೂಡ ಇದೆ ಅಂತ ಹೇಳಲಾಗ್ತದೆ. 50ಕ್ಕೂ ಅಧಿಕ ವಿಡಿಯೋ, ಅದ್ರಲ್ಲಿ ರಾಜಕಾರಣಿ ವಿಡಿಯೋ ಇದೆ ಅಂತ. ಈಗ ರಾಜಕಾರಣಿಯೊಬ್ಬರ ಅಶ್ಲೀಲ ವಿಡಿಯೋ ಪತ್ತೆ ಆಗಿರೋ ಈ ವಿಚಾರ ಕರಾವಳಿ ಭಾಗದಲ್ಲಿ ಭಾರಿ ಚರ್ಚೆ ಕಾರಣ ಆಗಿರುತ್ತೆ. ಲೀಕ್ ಅಂತೂ ಆಗಿರುತ್ತೆ ಅಲ್ವಾ? ಸೊ ಮೂಡುಬಿದ್ರೆಯಲ್ಲಿ ಅಪಘಾತ ಆದಾಗ ಖಾಸಗಿ ಬಸ್ಗೆ ಕಲ್ಲು ತೂರಿ ಹಾನಿಗೊಳಿಸಿದ ಪ್ರಕರಣ ದಾಖಲಾಗಿತ್ತು. ಈ ಕೇಸ್ನಲ್ಲಿ ಸಮಿತ್ ರಾಜ್ ದರೇಗುಡ್ಡೆಯನ್ನು ಮೂಡುಬಿದ್ರೆ ಪೊಲೀಸರು ಇತ್ತೀಚೆಗೆ ಬಂಧಿಸಿದರು. ಪ್ರಕರಣದ ಹೆಚ್ಚಿನ ತನಿಖೆಗಾಗಿ ಅವರ ಮೊಬೈಲನ್ನು ವಶಕ್ಕೆ ಪಡೆಯಲಾಗಿತ್ತು. ಯಾರ್ಯಾರು ಮೊಬೈಲ್ ಇಸ್ಕೊತಾರೆ, ಅವ್ರು ಯಾವುದೋ ಪ್ರಕರಣಕ್ಕೆ ಅರೆಸ್ಟ್ ಆಗಿದ್ದು, ಇನ್ನೇನಾರು ಬೇರೆ ಲೆಕ್ಕ ಸಿಕ್ಕತ್ತೆ, ಅದನ್ನು ಲಾಕ್ ಮಾಡ್ತಾರೆ. ಇದು ಹಂಗೆ ಆಗಿರೋದು. ಸೊ ಆ ಮೊಬೈಲಲ್ಲಿ ಅದೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಕೋರ್ಟ್ ಮೇಲಾಧಿಕಾರಿಗಳ ಅನುಮತಿಯನ್ನು ಪಡ್ಕೊಂಡಿದ್ರು. ಅದರಂತೆ ಮೊಬೈಲ್ ಡೇಟಾ ಎಕ್ಸ್ಟ್ರಾಕ್ಟ್ ವೇಳೆ ಸ್ವತಃ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋ ತುಣುಕುಗಳು ಅವರ ಮೊಬೈಲಲ್ಲಿ ಇದೆ. ಈಗ ಮತ್ತೊಂದು ಕೇಸ್, ಈಗ ಬಸ್ಗೆ ಕಲ್ಲು ತೂರಾಟ ಪ್ರಕರಣದಲ್ಲಿ ಅಂಧರಾಗಿದ್ದು, ಈಗ ಇನ್ನೊಂದು ದೊಡ್ಡ ದೊಡ್ಡ ಪ್ರಕರಣಗಳು ಇವರಿಗೆ ಸಿಗಾಕಂಡಂಗಾಗಿದೆ. ಈ ಹಿನ್ನೆಲೆ ಇನ್ಸ್ಪೆಕ್ಟರ್ ಸಂದೇಶ್ ಅವರು ಪ್ರತ್ಯೇಕ ದೂರನ್ನು ದಾಖಲಿಸಿಕೊಂಡಿರ್ತಕ್ಕಂಥದ್ದು. ವಿಡಿಯೋ ತುಣುಕುಗಳನ್ನು ಪ್ರಸಾರ ಮಾಡುವ, ಬೇರೆಯವರಿಗೆ ಕಳಿಸುವ ಅಥವಾ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಸಾಧ್ಯತೆ ಹಿನ್ನೆಲೆ FIR ದಾಖಲಿಸಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಮೂಡುಬಿದ್ರೆ ಪೊಲೀಸರು ವಿಡಿಯೋದ ಮೂಲ ಪತ್ತೆ ಹಚ್ಚೋಕೆ ಮುಂದಾಗಿದ್ದಾರೆ. ಹಿಂದೂ ಮುಖಂಡ ಸಮಿತ್ ರಾಜ್ ಅವರಿಗೆ ನೋಟಿಸ್ ನೀಡಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಬಸ್ಗೆ ಕಲ್ಲು ತೂರಿದ ಕೇಸ್ನಲ್ಲಿ ಇವ್ರನ್ನ ಬಂಧನ ಮಾಡಲಾಗಿತ್ತು. ಅದರಲ್ಲಿ ಜಾಮೀನು ಪಡ್ಕೊಂಡು ಬಿಡುಗಡೆ ಆಗಿದ್ರು. ಈಗ ಮತ್ತೆ ನೋಟಿಸ್ ಕೊಟ್ಟು ಕಮಾನ್ ಸಮೇತ್ ಈ ವಿಡಿಯೋಗಳು ಯಾರಪ್ಪ, ನೀನು ಶೂಟ್ ಮಾಡಿದ್ಯಾ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ, ಏನು ಕತೆ ಅಂತ ಕೇಳೋಕ್ಕೆ ಮುಂದಾಗಿರ್ತಕ್ಕಂಥದ್ದು. ಬಟ್ ಸಂಸ್ಕಾರ, ಧರ್ಮ ಇವೆಲ್ಲ ಮಾತಾಡೋ ಮಂದಿ ಹಿಂಗೆಲ್ಲ ಅಶ್ಲೀಲ ವಿಡಿಯೋ ಇಟ್ಕೊಂಡು ಆಟ ಆಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಸಹಜವಾದಂಥ ಪ್ರಶ್ನೆ ಕಾಡುತ್ತೆ.